ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ನೂತನ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಆಗಿದ್ದಾರೆ. ಅವರ ಸಚಿವ ಸಂಪುಟ ಒಂದು ಹಂತದ ಪಟ್ಟಿ ಸಿದ್ಧವಾಗಿದೆ. ಅವರ ಜೊತೆಗೆ 13 ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ನಿರೀಕ್ಷೆಯ ಖಾತೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಅಸಮಾಧಾನಗಳು. ರಾಮಲಿಂಗಾರೆಡ್ಡಿ ಅವರಾಯಿತು, ಮುನಿಯಪ್ಪನವರಾಯಿತು, ಈಗ ಕೃಷ್ಣಬೈರೇಗೌಡರ ಸರದಿ. ಅವರಿಗೆ ಸಿಕ್ಕಿರುವಂತಹ ಖಾತೆ ಪೂರ್ಣವಾಗಿಲ್ಲ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಅಸಮಾಧಾನಗಳು. ಈ ಮಧ್ಯೆ ಎಲ್ಲವನ್ನೂ ಸರಿದೂಗಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಡಿ.ಕೆ. ಶಿವಕುಮಾರ್ ಅವರ ಈಗಿನ ಸಚಿವ ಸಂಪುಟದಲ್ಲಿ 13 ಜನ ಇದ್ದಾರೆ. ಉಳಿದಿರುವಂಥದ್ದು 20 ಸಚಿವ ಸ್ಥಾನಗಳು, ಒಟ್ಟಾರೆ 33 ಸ್ಥಾನಗಳು. ಉಳಿದಿರುವಂತಹ 20 ಸ್ಥಾನಗಳಿಗೆ ಈಗಾಗಲೇ ಬರೋಬ್ಬರಿ 60 ಜನ ಲಾಬಿ ಮಾಡ್ತಾ ಇದ್ದಾರೆ. ದೆಹಲಿ ಕಡೆಗೆ ಹೊರಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಬಾಗಿಲು ತಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬಣದವರಂತೂ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆಯಲ್ಲಿದ್ದಾರೆ. ಇದೆಲ್ಲದರ ನಡುವೆ ಪ್ರಬಲ ಆಕಾಂಕ್ಷಿಯೊಬ್ಬರಿದ್ದಾರೆ ಮತ್ತು ಅಷ್ಟೇ ಮಟ್ಟದಲ್ಲಿ ಅವರ ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರೂ ಕೂಡ ಇವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂಥ ಒತ್ತಡವನ್ನು ತಮ್ಮ ಪ್ರತಿಭಟನೆಯ ಮುಖಾಂತರ ತೋರಿಸ್ತಾ ಇದ್ದಾರೆ. ಎಸ್, ಅದು ಈ ಹಿಂದೆ ಸಚಿವರಾಗಿದ್ದಂಥವರು ಮತ್ತು ಚಾಮರಾಜಪೇಟೆಯ ಶಾಸಕರು, ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕ ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ವಸತಿ ಸಚಿವರಾಗಿ, ಹಜ್ ಸಚಿವರಾಗಿ ಕೆಲಸ ಮಾಡಿದ್ದಂತಹ ಜಮೀರ್ ಅಹಮದ್ ಅವರು ಈ ಬಾರಿ ಡಿ.ಕೆ. ಶಿವರ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವರಿಗೆ ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಕ್ಕಿಲ್ಲ. ಅದಕ್ಕೆ ಕಾರಣಗಳು ಬೇಕಾದಷ್ಟಿದ್ದಾವೆ. ಬೇರೆ ಬೇರೆ ಆಯಾಮದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅಂದರೆ ಸಚಿವರ ಅಂತಿಮ ಪಟ್ಟಿ ಸಿದ್ಧವಾಗುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮಾತಾಡಿದ್ದಾರೆ ಅನ್ನುವಂಥ ಒಂದು ಆಡಿಯೋ, ಅಂದರೆ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೊಳ್ಳುವಂತಹ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಹೀಗಾಗಿ ಆಡಿಯೋ ಕಾರಣದಿಂದ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರನ್ನ ಡಿ.ಕೆ. ಶಿ ಅವರ ಸಚಿವ ಸಂಪುಟದಿಂದ ಹೊರಗಿಡಲಾಗಿದೆ ಅನ್ನುವಂತಹ ಚರ್ಚೆಗಳು. ಎಸ್, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಟೈಮ್ನಲ್ಲಿ ಸಮರ್ಥ ಶಾಮನೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. ಅದರ ಮುಂಚೆಯೇ ನಮ್ಮ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಡಿ, ನಾವು ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನುವಂಥ ಧ್ವನಿಯನ್ನು, ವಾಯ್ಸ್ ಔಟ್ ಅನ್ನು ಜಮೀರ್ ಮಾಡಿರ್ತಾರೆ. ಜಮೀರ್ ಅವರು ಕೇಳಿದ್ರು ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಲ್ಲ, ಶಾಮನೂರು ಅವರ ಕುಟುಂಬಕ್ಕೆ ಟಿಕೆಟ್ ಹೋಗುತ್ತೆ. ಅದಾದ ನಂತರದಲ್ಲಿ ಜಮೀರ್ ಅವರಿಗೆ ಮುನಿಸಿದೆ, ನನ್ನ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ. ಹೀಗೆ ಬೇಕಾದಷ್ಟು ಬೇರೆ ಬೇರೆ ಚರ್ಚೆಗಳಾಗಿತ್ತು. ಅದಾದ ನಂತರದಲ್ಲಿ ಜಮೀರ್ ಅವರು ಪ್ರಚಾರದಲ್ಲಿ ಭಾಗಿಯಾಗಿರಲಿಲ್ಲ. ಒಂದು ದಿನದ ಮಟ್ಟಿಗೆ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಈ ಮಧ್ಯೆ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂಥ ಆಡಿಯೋ, ಅಂದರೆ SDPI ಅಭ್ಯರ್ಥಿಗೆ ಬೆಂಬಲವನ್ನು ಘೋಷಿಸಿ, ಕಾಂಗ್ರೆಸ್ನ ಅಭ್ಯರ್ಥಿಗೆ ಬೆಂಬಲವನ್ನು ಘೋಷಿಸಬೇಡಿ ಅಂತ ಮಾತನಾಡಿರುವಂಥ ಒಂದು ಆಡಿಯೋ. ಅದಾದ ನಂತರ ದಾವಣಗೆರೆ ಬೈ ಎಲೆಕ್ಷನ್ ನಂತರದಲ್ಲಿ ವೋಟಿಂಗ್ ಆದ ಮೇಲೆ ಒಂದು ರಿಪೋರ್ಟ್ ಹೈಕಮಾಂಡ್ ಮಟ್ಟಕ್ಕೆ ಸಲ್ಲತ್ತೆ. ಅದಾದ ಮೇಲೆ ಇವರು ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಇವರ ಹೆಸರು ಕೂಡ, ಅಂದರೆ ಇವರ ತಲೆದಂಡವೂ ಆಗಬಹುದು ಅನ್ನುವಂಥ ಚರ್ಚೆಗಳು ಬಂತು. ಬಟ್ ಆಫ್ಟರ್ ದ ರಿಸಲ್ಟ್ಸ್, ಚುನಾವಣಾ ಫಲಿತಾಂಶದ ನಂತರದಲ್ಲಿ ದಾವಣಗೆರೆ ದಕ್ಷಿಣವನ್ನು ಕಾಂಗ್ರೆಸ್ ಗೆಲ್ತು. ಹೀಗಾಗಿ ಬೇರೆ ಯಾವ ಥರದ ಬೆಳವಣಿಗೆಯೂ ಆಗಿಲ್ಲ. ಜಮೀರ್ ಅವರು ಸೇಫ್ ಆದರೂ ಅಂದುಕೊಳ್ಳುವಂತಹ ಹೊತ್ತಿನಲ್ಲೇ ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಯಿತು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು. ಅದಾದ ನಂತರದಲ್ಲಿ ಸಚಿವ ಸಂಪುಟದ ಪಟ್ಟಿ ಸಿದ್ಧವಾಗುವಾಗ ಜಮೀರ್ ಅವರ ಒಂದು ಆಡಿಯೋ ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಅದರ ಮೇಲಿನ ರಿಯಾಕ್ಷನ್ ಅಲ್ಲಿ ಜಮೀರ್ ಅವರು ಹೇಳ್ತಾರೆ, ಇದು ಇಲ್ಲ, ಇದು ನನ್ನ ವಾಯ್ಸ್ ಅಲ್ಲ, ಇದು ಕಾನ್ಸ್ಪಿರಸಿ, ಷಡ್ಯಂತ್ರ, ಬೇಕಂತಲೇ ಯಾರೋ ಮಾಡಿದ್ದಾರೆ, ಇದು AI ಧ್ವನಿ, ನಾನು ಯಾವ ರೀತಿಯಾದಂಥ ತನಿಖೆಗೂ ಸಿದ್ಧ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದಾದ ನಂತರದಲ್ಲಿ ಜಮೀರ್ ಅವರ ಬೆಂಬಲಿಗರು, ಅಲ್ಪಸಂಖ್ಯಾತ ಸಮುದಾಯದವರು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸೋದಕ್ಕೆ ಮುಂದಾಗಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರನ್ನ ಡಿ.ಕೆ. ಶಿ ಅವರ ಸಚಿವ ಸಂಪುಟಕ್ಕೆ ತಗೊಳ್ಬೇಕು, ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ. ಈ ಮಧ್ಯೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು, ಜಮೀರ್ ಅವರು ಕಾಂಗ್ರೆಸ್ ಪಕ್ಷವನ್ನ ತೊರೀತಾರೆ, ಬೇರೆ ಪಕ್ಷವನ್ನ ಕಟ್ಟುತ್ತಾರೆ, ಅಥವಾ ಈ ಹಿಂದೆ ಇದ್ದಂತಹ JDS ಪಕ್ಷಕ್ಕೆ ಮರಳಿ ಹೋಗ್ತಾರೆ, ಗರ್ವಾಪ್ಸಿ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು. ಜಮೀರ್ ಅವರಿಗೆ ಅವರ ಧರ್ಮಗುರುಗಳಿಂದ ಒಂದು ಸ್ಪಷ್ಟವಾದಂತಹ ಸಂದೇಶ ಬಂದಿದೆಯಂತೆ. ತಾವು SDPI ಕಡೆಗೆ ಹೋಗಿ ಅಥವಾ MMI ಅಸಾಮುದ್ದೀನ್ ಓವೈಸಿ ಅವರ ಪಕ್ಷವನ್ನ ರಾಜ್ಯದಲ್ಲಿ ಬಲಪಡಿಸುವಂತಹ ಕೆಲಸವನ್ನ ಮಾಡಿ ಅನ್ನುವಂತಹ ಸೂಚನೆ ಹೋಗಿದೆಯಂತೆ. ಅದರ ತಯಾರಿಯಲ್ಲಿ, ಅದರ ಕೆಲಸಗಳಲ್ಲಿ ಜಮೀರ್ ಅವರು ಇದ್ದಾರೆ ಅನ್ನುವಂಥ ಚರ್ಚೆಗಳ ಮಧ್ಯೆ ಈ ಹಿಂದೆ ಜಮೀರ್ ಅವರು ಏನಿದ್ರಲ್ಲ JDS ಪಕ್ಷ, ಅಲ್ಲಿಗೆ ಮರಳಿ ಹೋಗಬಹುದು ಅನ್ನುವಂಥ ಚರ್ಚೆಗಳು. ಜಮೀರ್ ಅವರು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿಯವರ ಜೊತೆಗೆ ದೂರವಾಣಿಯಲ್ಲಿ ಮಾತಾಡಿದ್ದಾರೆ ಅನ್ನುವಂಥ ಚರ್ಚೆಗಳಾಗುತ್ತಾ ಇದೆ. ಒಂದಷ್ಟು ಚರ್ಚೆಗಳನ್ನು ಕುಮಾರಸ್ವಾಮಿ ಮತ್ತು ಜಮೀರ್ ಅಹಮದ್ ಅವರು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಜಮೀರ್ ಅವರು
ಪಕ್ಷವನ್ನ ಬಿಡಬಹುದು. ಅಂದರೆ ತಮಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ, ಯಾರೋ ನನ್ನ ಹಿಂದೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನಗೆ ಸರಿಯಾದಂಥ ರೀತಿಯಲ್ಲಿ ನಾನು ಹೇಳ್ತಾ ಇರುವಂಥ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ, ನನಗೆ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಏನಾದರೂ ಜಮೀರ್ ಅವರು ಹೊಸ ಪಕ್ಷವನ್ನು ಕಟ್ತಾರಾ, ಅಥವಾ SDPI MMIಗೆ ಬೆಂಬಲಿಸ್ತಾರಾ, ಅಥವಾ JDS ಪಕ್ಷದ ಕಡೆಗೆ ಹೋಗ್ತಾರಾ? ಕುಮಾರಸ್ವಾಮಿ ಅವರು ಮತ್ತು ಜಮೀರ್ ಅಹಮದ್ ಅವರ ನಡುವೆ ಏನೆಲ್ಲ ಮಾತುಕತೆ ಆಗಿದೆ? ಏನಾದರೂ ಕಂಡೀಷನ್ಸ್ ಮೇಲೆ JDS ಕಡೆಗೆ ವಾಪಸ್ ಬರ್ತಾರಾ? ಯಾಕೆ 2028ರಲ್ಲಿ NDA ಮೈತ್ರಿಕೂಟದಲ್ಲೇ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಅಂದರೆ JDS ಮತ್ತು BJP ಒಟ್ಟಾಗಿ ಸೇರಿ ಚುನಾವಣೆಗೆ ಹೋಗ್ತಾ ಇದ್ದಾರೆ. JDSಗೆ ಹೋದರೆ ಏನಾದರೂ ಜಮೀರ್ ಅವರಿಗೆ ಲಾಭ ಇದೆಯಾ? JDS BJP ಗೆಲ್ಲಬಹುದು, JDS ನಿಂದ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಬಹುದು, ಹಾಗೇನಾದರೂ ನನಗೆ ಸೂಕ್ತ ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಾದರೂ ಜಮೀರ್ ಅವರು ಇದ್ದಾರಾ? ಹೀಗೆ ಏನೆಲ್ಲ ಡಿಸ್ಕಷನ್ಸ್ ಆಗಿದೆ, ಜಮೀರ್ ಅವರ ನಡೆ ಏನಾಗಿರುತ್ತೆ, ಜಮೀರ್ ಅವರು ಅವರ ಧರ್ಮಗುರುಗಳು ಹೇಳಿದಂಥ ಮಾತನ್ನ ಕೇಳ್ತಾರಾ, ಅಥವಾ ಏನೇ ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವನ್ನೂ ಕೂಡ ಸಹಿಸಿಕೊಂಡಿರ್ತಾರಾ, ಅಥವಾ ಈ ಹಿಂದೆ ಇದ್ದಂತಹ JDS ಪಕ್ಷದ ಕಡೆಗೆ ಏನಾದರೂ ಹೋಗ್ತಾರಾ? ಕುಮಾರಸ್ವಾಮಿ ಅವರು ಮುಕ್ತವಾದಂಥ ಆಹ್ವಾನ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.